ವಿಠಲ ಪಾಂಡುರಂಗ ವಿಠಲ ಅಲ್ಲು ಸಲ್ಲ ಇಲ್ಲು ಸಲ್ಲ ಪಾಂಡುರಂಗ ವಿಠಲ. ಎಲ್ರು ಬೇಗ ಬನ್ನಿಪ್ಪ, ಜನ ಕಾಂಚನ ರೆಡಿಯಾಗಿ ಕೂತ್ಕೊಂಡಿದೆ. ಏನ್ ಯಜಮಾನ್ರೆ ಯಾವ್ದೋ ಬಾಂಡ್ ಪೇಪರ್ ಇಟ್ಕೊಂಡು ಕೂತಿದ್ದೀರಾ? ಅದು ನಿಜ ಹೇಳ್ಬೇಕು ಅಂದ್ರೆ ನಾನು ಜೇಮ್ಸ್ ಬಾಂಡ್ ಆಗ್ಬೇಕು ಅಂತಾನೆ ಇದ್ದೆ. ಆದ್ರೆ ನಿಮ್ಮೆಲ್ಲರ ಕೃಪೆಯಿಂದ ನಾನಿವತ್ತು ಪೇಪರ್ ಬಾಂಡ್ ಆಗಿದ್ದೀನಿ. ಅಯ್ಯೋ, ನಾವು ನಮ್ಮ ಹೆಸರಿಗೆ ಲಂಗ ತೋರಿಸಿದ್ಮೇಲೆ ಗಂಡುಗುಲಿ ಅಂತ ಏನು ಬಂತು, ಅದೇನು ಅಂತ ಹೇಳಿ. ನಾನು ಜೋಗುಳ ಹಾಡೋದಿನ ಹತ್ರ ಬಂದ್ಬಿಡ್ತಾ? ಈ ಜೋಗುಳ ಆಡೋದಕ್ಕಿಂತ ಮುಂಚೆ ನಾನೇ ಎಲ್ಲಿ ಗಳದ ಮೇಲೆ ಮಲಗ್ಬಿಡ್ತೀನೋ ಅಂತ ಅನಿಸ್ತಾ ಇದೆ. ಅಣ್ಣಯ್ಯ ಇಷ್ಟೊಂದು ಅರ್ಜೆಂಟ್ ಆಗಿ ಬರಕ್ ಹೇಳ್ದಿಲ್ಲ, ಯಾಕೆ? ಅದು ಸರ್ವ ಸದಸ್ಯರೇ ಸರಿಯಾಗಿ ಕೇಳಿಸ್ಕೊಳ್ಳಿ, ನನಗೆ ಇವತ್ತು ಇದ್ದಕ್ಕಿದ್ದಂಗೆ ಜ್ಞಾನೋದಯ ಆಗೋದು. ಅಭಿ, ಇಷ್ಟು ಲೇಟ್ ಆಗಿ ಇದ್ದಕ್ಕಿದ್ದಾಗೆ ಈಗ ನನಗೆ ಜ್ಞಾನೋದಯ ಆಯ್ತು ಅಂತ ಹೇಳ್ತಾ ಇದ್ದೀರಲ್ಲ, ಕ್ಷೇಮವಲ್ಲ? ಸ್ವಲ್ಪ ಇರಮ್ಮ. ಮಗನೇ, ನಿನ್ಗೆ ಎಲ್ಲಿ ಜ್ಞಾನೋದಯ ಆಯ್ತು? ಹುಣಸೆ ಮರದ ಕೆಳಗಡೆ ಆಯ್ತು. ಹುಣಸೆ ಮರದ ಕೆಳಗಡೆ ಕೂತ್ಕೊಂಡ್ರೆ ಜ್ಞಾನೋದಯ ಆಗಲ್ಲ ಕಣೋ, ದೆವ್ವ ಬಂದು ಹಿಡ್ಕೊಳ್ಳುತ್ತೆ. ಮಾತೃಶ್ರೀ ರಂಗಮ್ಮನವ್ರೆ, ಬೋಳು ತಲೆಯ ನಮ್ಮಪ್ಪ ಮೇಲಕ್ಕೆ ಹೋದಾಗಿಂದ ತಾವು ಒಂದೊಂದ್ಸಲ ದೆವ್ವ ಹಿಡ್ದಂಗೆ ಆಡ್ತೀರ. ಅಣ್ಣಯ್ಯ ಜಾಸ್ತಿ ಕೊರಿಬೇಡ, ಏನಾದ್ರೂ ಕೊಟ್ಕೊಳ್ಸ ಹಾಗಿರ ಕೊಟ್ಕೊಳ್ಸೋ, ನಮಗ್ ಬೇರೆ ಕೆಲಸ ಇದೆ. ಅದು ನನ್ನ ಸ್ನೇಹಿತನೊಬ್ಬ ಬೆಂಗಳೂರಿನ ತನ್ನ ಜೀವನನ ಹೇಳ್ಕೊಂಡ, ದುಃಖನ ತಡ್ಕೊಳಕ್ಕಾಗಲಿಲ್ಲ. ಹುಣಸೆ ಮರದ ಕೆಳಗಡೆ ಜ್ಞಾನೋದಯ ಆಗೋಯ್ತು. ಗಳಗಳ 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 ಅಂತ ಹತ್ಬಿಟ್ಟೆ. ಅಣ್ಣಯ್ಯ ಮುಂದಕ್ಕೆ ಹೇಳ್ತೀಯಾ? ನಾನು ನಿಮ್ಮೆಲ್ಲರ ಖರ್ಚಿಗೆ ಸ್ವಲ್ಪ ಮಾತ್ರ ದುಡ್ಡನ್ನು ಕೊಡ್ತಾ ಇದ್ದೀನಿ. ಅದು ಯಾವುದಕ್ಕೂ ಸಾಲ್ತಾ ಇಲ್ಲ, ಸ್ವಲ್ಪ ಜಾಸ್ತಿ ಕೊಡು ಅಂತ ಹುಣಸೆ ಮರನೇ ಒಳ್ಳೆ ಎದೆ ಗೊತ್ತಂಗೆ ಹೇಳ್ತು. ಹೌದು, ಈ ಬಾಂಡ್ ಪೇಪರ್ ಯಾಕೆ? ಈಗ ನೀನೇ ವಿಷಯಕ್ಕೆ ಬಂದಮ್ಮ, ಹೇಳ್ತೀನಿ. ಅದು ಇನ್ಕಮ್ ಟ್ಯಾಕ್ಸ್ನವರು ಇತ್ತೀಚೆಗೆ ನಾನು ಹಿಂದೆ ಬಿದ್ದುಬಿಟ್ಟಿದ್ದಾರೆ. ಪೈಸೆಗೂ ಲೆಕ್ಕ ಕೇಳ್ತಾ ಇದ್ದಾರಮ್ಮ. ಅವ್ರಿಗೆ ನಾನು ಅಫಿಡವಿಟ್ನ ಸಲ್ಲಿಸಬೇಕಾಗತ್ತೆ. ಈಗ ಕೇಳಿಸ್ಕೊಳ್ಳಿ, ಯಾರ್ಯಾರು ಈ ಪತ್ರದ ಮೇಲೆ ಸಹಿ ಮಾಡ್ತಾರೋ ಅವ್ರಿಗೆಲ್ಲ ನಾನು 2,000 ರೂಪಾಯಿಗಳನ್ನ ಕೊಡ್ತೀನಿ. ಮಾಡಿ, ನಮಗೆ ಬೇಕಾಗಿದ್ದು ಅದೇ. ಬೇಡ ಬಿಡ್ರಿ. ಅಭಿ, ನಾನ್ ಯಾಕ್ರಿ ಸೈನ್ ಮಾಡ್ಬಾರ್ದು? ಅಲ್ಲ, ನಿಮ್ಮ ಸೈನ್ ಏನಾದ್ರು ಇನ್ಕಮ್ ಟ್ಯಾಕ್ಸ್ ಅವ್ರು ಹೋಗ್ಬಿಟ್ರೆ ಅವ್ರು ಗಾಬರಿ ಬಿದ್ಬಿಡ್ತಾರ್ರಿ. ನಾವೆಲ್ಲ ಸೈನ್ ಮಾಡೋದು? ಏನ್ ಇವರಿಬ್ರು ರಾಷ್ಟ್ರಪತಿ ಉಪರಾಷ್ಟ್ರಪತಿ ಲೇ ದಂಡಪಿಂಡಗಳ, ನಿಮ್ಮಿಬ್ರು ಸೈನ್ ಅಲ್ಲ ಕಣ, ಯಾವ್ದಕ್ಕೂ ಬೆಲೆ ಇಲ್ಲ. ಹಂಗಾಗಿ ನೀವು ಮಾಡಿದ್ರು ಅಷ್ಟೇ, ಬಿಟ್ರು ಅಷ್ಟೇ. ಚಪ್ಪಗೆ ನಿಂತ್ಕೊಂಡ್ಬಿಡಿಪ್ಪ. ಅಭಿ, ವಾಟ್ ಇಸ್ ದಿಸ್? ಸೈನ್ ಮಾಡ್ದವ್ರಿಗೂ ಒಂದೇ, ಸೈನ್ ಮಾಡದೇ ಇರೋರ್ಗೂ ಒಂದೇನಾ? ಓ, ನೀವು ಇನ್ಕಮ್ ಟ್ಯಾಕ್ಸ್ ತರಲ್ವಾ? ಎಕ್ಸ್ಟ್ರಾ ಇನ್ನೊಂದು 1,000 ರೂಪಾಯಿ ಹಾಳಾಗೋದು. ಏನಪ್ಪ, ನಮ್ಮ ಅಣ್ಣಯ್ಯ ಹುಣಸೆ ಮರದ ಕೆಳಗಡೆ ಕೂತ್ಕೊಂಡಿದ್ದು ಒಳ್ಳೇದಾಯ್ತಲ್ವೇನಪ್ಪ? ಇನ್ಮೇಲೆ ದಿನಾಲು ಹುಣಸೆ ಮರದ ಕೆಳಗಡೆ ಕೂತ್ಕೊಳ್ಳೋ ಹಾಗೆ ಮಾಡೋಣ. ಪಕ್ಷ ಕೂತ್ಕೊಳ್ಳಲ್ಲ ಅಂದ್ರ ನಾವೇ ಎತ್ತಾಕೊಂಡು ಹುಣಸೆ ಮರ ಕಟ್ಟಾಕ್ ಬಿಡೋಣ. ಚಂಪಾ, ಯಾಕೋ ಏನೋ ಗೊತ್ತಿಲ್ಲ ಕಣೆ, ಬಾಯೆಲ್ಲ ಕೆಟ್ಟ ಹೋಗಿದೆ. ಬಚ್ಚಿನ ಮನೆಗೆ ಹೋಗಿ ಬಾಯಿ ತೊಳ್ಕೊಳ್ಳಿ, ಸರಿ ಹೋಗುತ್ತೆ. ಕಲ್ಮ ಬೆಳಿಗ್ಗೆನೆ ತೊಳ್ಕೊಂಡಿದ್ದಾಯ್ತು. ಏನಾದ್ರೂ ಖಾರವಾಗಿ ಮಾಡಿ ಹಾಕ್ಬಾರ್ದೇನೆ? ಖಾರವಾಗಿ ಅಂದ್ರೆ ಮೆಣಸಿನ್ಕಾಯಿ ಜಾಸ್ತಿ ಹಾಕಿ ಚಟ್ನಿ ಮಾಡ್ತಾ ಇದೀನಿ. ನಿಮ್ ಸೊಸೆ ನೆನ್ಸ್ಕೊಂಡ್ ತಿನ್ನಿ, ಖಾರ ಇನ್ನೂ ಜಾಸ್ತಿ ಇರುತ್ತೆ. ನೀನ್ ಇಲ್ಲಿ ಚಟ್ನಿ ರುಬ್ಬೋ, ಅಣ್ಣಯ್ಯ ನಮ್ಮನ್ನೆಲ್ಲರನ್ನ ಸೇರ್ಸ್ಕೊಂಡು ರುಬ್ತಾ ಇದ್ದಾನೆ. ಪಲ್ಲು ನಮ್ಮ ಯಜಮಾನ್ರ ಬಗ್ಗೆ ಕೆಟ್ಟಂಗ್ ಮಾತಾಡ್ರೆ ನಿನ್ನೂ ಸೇರ್ಸಿ ರುಬ್ಬಿಡ್ತೀನಿ ಅಷ್ಟೇ. ಸುಮ್ಮನೆ ಇದೆ. ಎಷ್ಟು ಮೋಸ, ಎಷ್ಟು ಅನ್ಯಾಯ. ಬೆನ್ಗೆ ಚೂರಿ, ಎದೆಗೆ ಗುಂಡು. ಅದೇನು ಅಂತ ಸರಿಯಾಗಿ ಬಿಡಿಸಿ ಹೇಳೆ. ಅಮ್ಮ, ರಾಜರಾಜೇಶ್ವರಿ ನಗರದ ಮೂಲೆಯಲ್ಲಿ ಒಂದ್ ಸೈಟ್ ಇತ್ತಲ್ಲ, 60-40 ಗೊತ್ತು ಹೇಳೆ. ಅದನ್ನ ಅಣ್ಣಯ್ಯ ಯಾರಿಗೂ ಮಾರ್ಬಿಟ್ಟಿದ್ದಾನೆ. ಅದು ನಿಮ್ಮ ಅಪ್ಪಂದು ಕಣೆ. ಕೇಳೋದಕ್ಕೆ ಅಪ್ಪ ಎಲ್ಲಿದ್ದಾರೆ? ಯಾರಿಗೂ ಗೊತ್ತಿಲ್ದಾನೆ ಮಾರ್ಬಿಟ್ಟಿದ್ದಾನೆ. ನಾವು ಮುಳುಗೋಗ್ಬಿಟ್ವಿ. ಏನಮ್ಮ, ಆ ಸೈಟ್ ಮಾರೋದಕ್ಕಿಂತ ಮುಂಚೆ ನಿಮ್ಮ ಅಣ್ಣ ನಿನಗೆ ಒಂದು ಮಾತು ಹೇಳಿಲ್ವಾ? ಇಲ್ಲಪ್ಪ. ಅಯ್ಯೋ, 60-40 ನೆಗೆದು ಬಿತ್ತು. ಇಂತ ಮನೆ ಹಾಳು ಬಾವ ಯಾವ ಹೆಂಗೂ ಬೇಡ. ನಾಲ್ಗೆ ಉದ್ದಾಗ್ತಾ ಇದೆ. ಸಾಕು ಸುಮ್ಮನಿರ್ರಿ. 60-40 ಕಿತ್ಕೊಂಡೋದ್ಮೇಲೆ ಉದ್ದಾಗದೆ ಇರುತ್ತಾ? ನಿನ್ ಸಿಗ್ನೇಚರ್ ಇಲ್ದೆ, ಅತ್ತೆ ಸಿಗ್ನೇಚರ್ ಇಲ್ದೆ ಹವ್ಯ ಸೈಟ್ ನ ಹೇಗ್ ಸೇಲ್ ಮಾಡಕ್ ಸಾಧ್ಯ? ಇಷ್ಟಕ್ಕೂ ಆ ಪ್ರಾಪರ್ಟಿ ನಿಮ್ ತಂದೆಯವ್ರದು. ಇನ್ಫ್ಯಾಕ್ಟ್ ಆ ಪ್ರಾಪರ್ಟಿ ಮೇಲೆ ನನ್ಗೂ ಹಕ್ಕಿದೆ. ತುಂಬಿಲ್ಲಮ್ಮ, ಹಕ್ಕು ಹಕ್ಕು ಅಂತ ಒಳ್ಳೆ ಬೆಕ್ಕಿತ್ತ ಯಾಕೆ ಕಿತ್ತಾಡ್ತಾ ಇದ್ದಿಲ್ಲ? ಅವನು ಆ ಸೈಟ್ ಯಾಕೆ ಮಾಲ್ದ? ಮಾರೋ ಅಂತ ಪರಿಸ್ಥಿತಿ ಏನಿತ್ತು? ಆ ದುಡ್ಡು ನಾವು ಏನ್ ಮಾಡ್ದ? ಇದನ್ನ ನಾವು ತಿಳ್ಕೋಬೇಕು. ಅಮ್ಮ, ನಾನು ನೀನು ಸೇರ್ಕೊಂಡು ಅಣ್ಣನ ಮೇಲೆ ಕೇಸ್ ಮಾಡಿ ಈ ಮಾರಾಟ ಊರ್ಜಿತ ಅಲ್ಲ ಅಂತ ಸೈಟ್ ವಾಪಸ್ ತಗೊಂಡ್ಬಿಡೋಣ. ಹಾಗೇನಾದ್ರೂ ಮಾಡ್ಬೇಕು, ನಾನ್ ಸುಮ್ಮನೆ ಇರಲ್ಲ.
ಯಜಮಾನ್ರು ಏನೋ ಮನೆಗ್ ಒಳ್ಳೇದಾಗ್ಲಿ ಅಂತ ಮಾರಿರ್ತಾರೆ ಕಣೆ. ಅಣ್ಣಯ್ಯ ಏನು ಮನೇಲಿ ಸಿಕ್ಕಾಪಟ್ಟೆ ಬಿಸಿ ಬಿಸಿ ವಾತಾವರಣ ಇದ್ದಂಗಿದೆ. ಕಳ್ಕೊಂಡಿರ್ತೇನೆ ಸಾಮಾನ್ಯವಾದದ್ದೇನ್ರಿ 2-3 ಅಡಿ ಜಾಗ ಸಿಗುತ್ತೋ ಇಲ್ವೋ ಆಗಲ್ಲ ನನ್ ಕೈಲಿ. ಬೇಡಪ್ಪ. ಸುಮ್ಮನೆ ಯಾಕಪ್ಪ ಸುಮ್ಮನೆ ಆಗ್ಬಿಟ್ರೆ? ಮೋಚಾಕು ಬೇರೆ ಚಟಿಲಿದೆ. ಲೇ ಮಗನೇ ಬಾರ ಬಾರ ಕೂತ್ಕೋ ಬಾರ. ಥ್ಯಾಂಕ್ಸ್ ಕಣ್ರಿ. ನೋಡಪ್ಪ ನನ್ನ ಕಿವಿ ಮೇಲೆ ಒಂದು ವಿಷಯ ಬಿತ್ತು, ಅದು ನಿಜಾನಾ? ಅಭಿ ನೀವು ಇಷ್ಟೊಂದು ಕನ್ನಿಂಗು ಅಂತ ನಂಗೆ ನಿಜವಾಗ್ಲೂ ಗೊತ್ತಿರ್ಲಿಲ್ಲ. ಹಾ ಗೊತ್ತಾಗೋಯ್ತು ಬಿಡ್ರಿ. ನೀವು ಅದು ಯಾವ ವಿಷಯ ಕುರಿತು ಚರ್ಚೆ ಮಾಡ್ತಿದ್ರ ಅಂತ ನನ್ಗೆ ಗೊತ್ತಾಗೋಯ್ತು. ಅದೇ ರಾಜರಾಜೇಶ್ವರಿ ನಗರ ಮೂಲೆನಲ್ಲಿ ಇದೆಯಲ್ಲ ಆ ಸೈಟ್ ಬಗ್ಗೆ ತಾನೆ. 60-40 ಅದು ನಿಮ್ಮಪ್ಪ ಮಾಡಿದ್ದು. ಆ ಸೈಟ್ ನ ಯಾರಿಗ್ ಮಾರಿದ್ರಿ, ಎಷ್ಟಕ್ ಮಾರಿದ್ರಿ, ಆ ಮನೆ ಏನ್ ಮಾಡಿದ್ರಿ ಅದನ್ನ ಹೇಳಿ. ಅಯ್ಯೋ ಶಿವನೇ, ಹೇಳ್ತೀನಿ, ಸ್ವಲ್ಪ ಹೇಳ್ಬೇಕಾದ್ರೆ ಬಿಡ್ರಿ. ಆ ಜಾಗದಲ್ಲಿ ನಮ್ಮ ಘನ ಸರ್ಕಾರದವರು ಒಂದು ದೊಡ್ಡ ರಸ್ತೆ ನಿರ್ಮಾಣ ಮಾಡಬೇಕು ಅಂತ ಅಕ್ಕಪಕ್ಕದ ಎಲ್ಲಾ ಸೈಟ್ಗಳನ್ನ ಅಕ್ವೈರ್ ಮಾಡಬೇಕು ಅಂತ ಇತ್ತು. ಸರ್ಕಾರದವ್ರು ಕೊಡೋದು ಕಾಂಪನ್ಸೇಷನ್ ಸಿಕ್ಕಾಪಟ್ಟೆ ಕಡಿಮೆ ಮೊತ್ತ ಇರುತ್ತೆ. ಹಂಗಾಗಿ ನಾನು ನನ್ನ ಬುದ್ಧಿನ ಉಪಯೋಗಿಸಿ ಅದನ್ನ ಜಾಸ್ತಿ ಬೆಲೆಗೆ ಕಂಡವರಿಗೆ ಮಾರ್ಬಿಟ್ಟೆ. ನಮ್ ಸೈನ್ ಇಲ್ದೆ ಅದ್ ಹೇಗ್ ಮಾರ್ಬಿಟ್ಟೆ? ಆ ಸೈಟ್ ಮೇಲೆ ನಮ್ಮ 3 ಜನಕ್ಕೂ ಹಕ್ಕಿದೆ. ನೀನು ಒಬ್ಬನೇ ಆ ಸೈಟ್ ನ ಮಾಲೋದಕ್ಕೂ ಹಕ್ಕಿಲ್ಲ, ತಗೊಳ್ಳೋರ್ಗೂ ಹಕ್ಕಿಲ್ಲ. ಕರೆಕ್ಟ್ ಹೋತೆ ಪಲ್ಲು ನಡಿಯ, ಈಗಲೇ ಹೋಗಿ ಲಾಯರ್ ನ ಮೀಟ್ ಮಾಡೋಣ. ನೀವು ಬರೀ ಲಾಯರ್ ಅಲ್ಲ ಕಣ್ರಿ, ಹೋಗಿ ಜಡ್ಜ್ ಸಾಹೇಬ್ರ ಮುಂದೆ ಎಷ್ಟೇ ತಿಪ್ಪಲಾಗ ಹಾಕಿ ಯಾವ್ದಾವ್ದೇ ಕೇಸ್ಗಳನ್ನ ಹಾಕಿದ್ರು ಯಾರೇನು ಮಾಡ್ಕೊಳಕ್ಕಾಗಲ್ಲ. ಈಗಾಗ್ಲೇ ಇವರಿಬ್ರು ಅದಕ್ಕೆ ಸೈನ್ ಹಾಕಿದ್ದಾರೆ. ಯಾವತ್ತ? ಅದೇ ಅವತ್ತು ಯಾರ್ಯಾರು ಈ ಪತ್ರಕ್ಕೆ ಸಹಿ ಮಾಡ್ತೀರೋ ಅವ್ರಿಗೆಲ್ಲರಿಗೂ 2,000 ರೂಪಾಯಿ ಕೊಡ್ತೀನಿ ಅನ್ನಲ್ಲ, ಅವತ್ತೇ ಆ ಪೇಪರ್ ಮೇಲೆ ಇವರಿಬ್ರು ಸೈನ್ ಮಾಡಿದ್ದಾರೆ. ನಾನು ಅದೇ ಪೇಪರ್ ನಲ್ಲಿ ಸೇಲ್ ಡೇಟ್ ನ ಬರ್ಕೊಟ್ಟಿದ್ದೀನಿ. ಮೋಸ ಆಗೋಯ್ತು. ಹೆತ್ತ ತಾಯಿಗೆ ಮಗನಿಂದಲೇ ಮೋಸ. ಏ ಮಗನೇ, ನೀನ್ ಇಷ್ಟು ಮೋಸ ಮಾಡಿದ್ಯಾ ಅಂದ್ಮೇಲೆ ಇನ್ಮೇಲೆ ನಿನ್ ಜೊತೆ ನಾನು ಇರೋಲ್ಲ. ಬಲ್ಲು ನಡಿಗೆ, ನಾನು ನಿನ್ ಜೊತೆ ಬರ್ತೀನಿ. ನನಗೆ ಗೊತ್ತಿತ್ತು ನೀವು ನನ್ನ ಜೊತೆ ಬರ್ತೀರಾ ಅಂತ ನನಗೆ ಗೊತ್ತಿತ್ತು. ಇದ್ರಲ್ಲೇ ಗೊತ್ತಾಗುತ್ತೆ ನಿಮಗೆ ನನ್ನ ಮೇಲೆ ಎಷ್ಟು ಲವ್ ಇದೆ ಅಂತ. ಪಲ್ಲು ಪಲ್ಲು ನಿಮ್ ಮನೇಲಿ ನನಗೊಂದ್ ಸ್ವಲ್ಪ ಜಾಗ ಕೊಡೆ, ನಾನು ನಿಮ್ ಜೊತೆ ಬಂದ್ಬಿಡ್ತೀನಿ. ನನ್ಗೆ ಈ ಹಬ್ಬಿ ಬೇಡ ಬೇಡ. ಎಲ್ರೂ ಹೋಗ್ಬಿಡಿ, ನಾನು ನಮ್ಮ ಯಜಮಾನ್ರು ಮದ್ವೆ ಮಾಡ್ಕೊಂಡು ಆರಾಮಾಗಿ ಇಲ್ಲೇ ಇದ್ಬಿಡ್ತೀನಿ. ಆಗತ್ತೆ ಆಗತ್ತೆ, ನಿಮ್ ಮದ್ವೆ ಆಗೋದು ಇಲ್ಲಲ್ಲ, ಜೈಲಲ್ಲಿ. ಅಣ್ಣಯ್ಯ ಅಯ್ಯೋ ಸ್ವಲ್ಪ ಇರಮ್ಮ, ಲೆಕ್ಕ ಬರೀತಾ ಇದ್ದೀನಿ. ನೀನ್ ಲೆಕ್ಕನ್ ತಗೊಂಡೋಗಿ ಬೆಂಕಿಗೆ ಹಾಕೋ. ಯಾರನ್ನ ಕೇಳಿ ಸೈಟ್ ಮಾಡ್ದೆ? ನೋಡಮ್ಮ, ಅದನ್ನ ಮಾರಿದ್ದು ಆಯ್ತು, ದುಡ್ಡು ಬಂದಿದ್ದು ಆಯ್ತು, ಆ ವಿಷಯ ನನಗೆ ಬಿಟ್ಟು ಬಿಡು. ಅಣ್ಣಯ್ಯ, ನನಗ್ ನಿನ್ ಜೊತೆ ಬದುಕಕ್ ಇಷ್ಟ ಇಲ್ಲ, ನನ್ ಪಾಲಿನ ಆಸ್ತಿ ಕೊಟ್ಬಿಡು. ಏ ದೇವ್ರು ಕೊಡ್ತಾನೆ, ಮಾತಿಗೂ ಭಾಗ ಭಾಗ ಅಂತ ನಮ್ಮಿಬ್ರು ಮಧ್ಯೆ ಯಾಕಮ್ಮ ಇಬ್ಬಾಗ ಮಾಡ್ತೀಯ? ಅದೊಂದು ವಿಚಾರ ಬಿಟ್ಬಿಡು, ಬೇರೆ ಏನಾದ್ರು ಇದ್ರೆ ಮಾತಾಡಮ್ಮ. ಅಣ್ಣಯ್ಯ, ನನಗ್ ಬೇಕಾಗಿರೋದೇ ಆಸ್ತಿ, ನನ್ ಪಾಲಿನ ಆಸ್ತಿ ಕೊಟ್ಬಿಡು. ಬೆಟ್ಟದ ಮೇಲೆ ಮನೆ ಮಾಡಿ ಅಲ್ಲಿರೋ ಮರದ ಜೋಳಿಗೆ ಕಟ್ಟಿ. ಏನು ಅದ್ರಲ್ಲಿ ಕೋತಿ ಮರಿ ಹಾಕಿ ತೂಗ್ತೀಯ? ಆಯ್ತು, ಹಾಗೆ ಅನ್ಕೋ, ನಾನ್ ಕೋತಿ ಮರಿ ಹಾಕಿ ತೂಗ್ತೀನಿ. ಒಪ್ಪಲ್ಲ, ನಮ್ಮ ಘನ ಸರ್ಕಾರದವ್ರು ಒಪ್ಪಲ್ಲ. ಯಾಕಂದ್ರೆ ಇತ್ತೀಚೆಗೆ ವನ್ಯಜೀವಿಗಳನ್ನ ಸಾಕೋ ಹಾಗಿಲ್ಲ ಅಂತ ಹೊಸ ಕಾನೂನೇ ಮಾಡುವ. ನನ್ ಮಗುನೇ ಹಾಕಿ ತೂಗ್ತೀನಿ, ಆಗ ಯಾವ ಸರ್ಕಾರ ಅಡ್ಡ ಬರುತ್ತೋ ನಾನ್ ನೋಡ್ತೀನಿ. ಬರೀ ಬಾಯಿ ಮಾತಿಗೆ ಬಗ್ಗಲ್ಲ ಅಂತ ಕಾಣಿಸುತ್ತೆ. ತಗೋ 10,000 ರೂಪಾಯಿ ಇದೆ. ಆಚೆ ಹೋಗು, ಒಂದಿಷ್ಟು ಖರ್ಚು ಮಾಡು, ಮನ್ಸಿಗೆ ರಿಲ್ಯಾಕ್ಸ್ ಸಿಗುತ್ತೆ. ಆಮೇಲೆ ಸ್ವಲ್ಪ ತಿಟ್ಕೊಂಬ, ಆ ಪಾಲನ್ನು ಏನ್ ಮಾಡೋದು ಎತ್ತ ಮಾಡೋದು ಅಂತ ವಿಚಾರ ಮಾಡಿ. ಆಯ್ತು, ಈ 10,000 ರೂಪಾಯಿ ತಗೊಂಡು ನಾನು ಅಜ್ಜಿ ಮನೆಗೆ ಹೋಗ್ತೀನಿ. ಯಾವ ಅಜ್ಜಿ ಮನೆಗೆ ಹೋಗ್ತೀಯ? ಆ ಕಾಡಲ್ಲಿ ಇದ್ರಲ್ಲ ಅಜ್ಜಿ ಮನೆಗೆ. ಅಯ್ಯೋ ಶಿವನೇ, ಬೇಡಮ್ಮ, ಬೇಡ 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 ಬೇಡ, ಅಲ್ಲಿ ಹೋಗ್ಬೇಡ. ಆ ಕಾಡಲ್ಲಿ ಹುಲಿ, ಚಿರತೆ, ಆನೆ, ಜಿಂಕೆ ಯಬ್ಬ ಬರುತ್ತಮ್ಮ. ಯಬ್ಬಾವೇನಾದ್ರೂ ಅಪ್ಪಿ ತಪ್ಪಿ ನಿನ್ನ 2 ಜುಟ್ಟನ್ನ ಕಪ್ಪೆ ಅನ್ಕೊಂಡು ನಿನ್ ಜುಟ್ಟಿಗೆ ಸುತ್ತರ್ಕೊಂಡ್ಬಿಟ್ರೆ ಜುಟ್ಟು ಹಂಗಂಗೆ ಉದುರೋಗ್ಬಿಡುತ್ತೆ. ಮನೆಯಲ್ಲಿರೋ ಮೃಗಗಳಿಗಿಂತ ಕಾಡಲ್ಲಿರೋ ಪ್ರಾಣಿಗಳಿಗೆ ಎಷ್ಟೋ ವಾಸಿ, ನಾನು ಅವುಗಳ ಜೊತೆನೆ ಇರ್ತೀನಿ. ತುಂಬಾ ಗಟ್ಟಿ ನಿರ್ಧಾರ ಮಾಡ್ಬಿಟ್ಟಿದೀಯ ಅನ್ಸುತ್ತೆ. ಸರಿ ಹೋಗು ಬಾ, ಒಳ್ಳೇದಾಗ. ಆವಾಗ ಹೋಗಿ ಬಿಡು ಮಾಡ್ಕೊಂಡು ಈ ನಿನ್ನ ಅಣ್ಣ ಹೆಂಗಿದ್ದಾನೆ ಎತ್ತ ಇದನ್ನ ವಿಚಾರಿಸೋದಕ್ಕೆ ಅಂತ ಒಂದು ಪತ್ರ ಬರೀತಾರೆ. ಅಣ್ಣಯ್ಯ, ಕಾಡಲ್ಲಿ ಪೋಸ್ಟ್ ಆಫೀಸ್ ಇರಲ್ಲ. ನಾನ್ ಅಜ್ಜಿ ಮನೆಯಿಂದ ಬರೋಷ್ಟ್ರಲ್ಲಿ ಆಸ್ತಿ ಪಾಲಾಗಿರ್ಬೇಕು, ಇಲ್ಲ ಅಂದ್ರೆ ನಿನ್ನನ್ನೇ ಕಾಡ್ಪಾಲ್ ಮಾಡ್ತೀನಿ. ಅದು ನೋಡಿ, ಅದು ತುಂಬಾ ದೀರ್ಘವಾದ ಕತೆ, ನಾನು ಬಿಡುವಾಗಿದ್ದೀನಿ, ಕೇಳಿಸ್ಕೊಂಬಿಡಿ, ಆಮೇಲೆ ಹೇಳಕ್ ಆಗಲ್ಲ. ಪಾಂಡ್ರಂಗ, ನೀನ್ ಹೇಳೋ ಕಥೆನ ಮುಗ್ಯೋವರೆಗೂ ಕೇಳಿದ್ರೆ ಮಸಾಲೆ ದೋಸೆ ತಿನ್ನೋದಕ್ಕೆ 200 ರೂಪಾಯಿ ಕೊಡ್ತೀಯಾ? ಇರೋ ಇರೋ ಇರೋ, ಹಂಗಿರ 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 ಹಂಗಿರ, ಅಲ್ಲಿ ಆಡ್ಬೇಡ. ಏ ಎಂತ ದಪ್ಪ ಚರ್ಮನ ನಿಂದು, ಒಳ್ಳೆ ಕುತ್ಕೊಂಡು ರಕ್ತ ಇರ್ತಾ ಇದೆ, ಚಪ್ಪ ನಿಂತ್ಕೊಂಡಿಲ್ಲ. ಹಂಗಿರ ಹಂಗಿರ ಹಂಗಿರ. ಸೊಳ್ಳೆ ಸಿಕ್ತಬ್ಬವ? ಎಲ್ಲಿ ಸಿಕ್ಕತ್ತೆ? ಜಸ್ಟ್ ಮಿಸ್. ಯಾವಾಗ್ಲೂ ಸೊಳ್ಳೆ ಸಿಗೋದೇ ಇಲ್ವಲ್ಲೋ? ಲೇ, ಅದು ನಾನು ಪ್ರತಿ ಸಲ ಅದನ್ನ ಹೊಡೆದಾಕ್ ಬಿಡ್ಬೇಕು ಅಂತ ನಿಮ್ಮಿಬ್ರಿಗೆ ಹೊಡಿಯಕ್ ಬರ್ತೀನಿ, ಆದ್ರೆ ಜಸ್ಟ್ ಮಿಸ್ ಆಗ್ಬಿಡುತ್ತೆ ಕಣ. ಯೋಚನೆ ಮಾಡ್ಬಿಡಿ, ನೆಕ್ಸ್ಟ್ ಟೈಮ್ ಅದ್ರ ಡೆಡ್ ಬಾಡಿ ಹಿಡ್ದಾಕ್ಬಿಟ್ಟು ಕೊಡ್ತೀನಿ. ಅಭಿ, ಮಸ್ಕಿಟೋ ನೆಪ ಮಾಡ್ಕೊಂಡು ಇವರಿಬ್ರಿಗೂ ಸುಮ್ನೆ ಬೀಟ್ ಮಾಡಿದ್ರೆ ನಾನ್ ಸುಮ್ನೆ ಇರಲ್ಲ. ಡೈರೆಕ್ಟ್ ಆಗಿ ಸ್ಟೋರಿ ಕತೆನ ಹೇಳಿ. ನಿಮ್ಮ ತರ ಡೈರೆಕ್ಟ್ ಆಗಿ ಇವರು ವಿಷಯಕ್ಕೆ ಬಂದಿದ್ರೆ ನಾನು ಡೈರೆಕ್ಟ್ ಆಗಿ ಸ್ಟೋರಿ ಕತೆ ಹೇಳ್ತಾ ಇದ್ದೆ. ಅದು ಬಿಟ್ಟುಬಿಟ್ಟು ಈ ಅಯೋಗ್ಯ ದಡಿಯ ದುರ್ಮಾಂಸ ಗುಡ್ಡೆ ಮಾಂಸ ಇದಾನಲ್ಲ, ಇವ್ನು ಕಣ್ಣು ನೋಡ್ರಿ, ಇಬ್ರು ಕಣ್ಣು ನೋಡ್ರಿ, ಒಳ್ಳೆ ಕಾಡಿರ್ದಂಗಿಲ್ವಾ? ಏನಂತ ಗೊತ್ತೇನ್ರಿ?
ಪಾಂಡ್ರಂಗ ಕತೆನ ಪೂರ್ತಿ ಕೇಳಿಸ್ಕೊಂಡು ಆದ್ಮೇಲೆ ದೋಸೆ ತಿನ್ನೋದಕ್ಕೆ 200 ರೂಪಾಯಿ ಕೊಡ್ತೀಯೇನೋ ಅಂತಾನಲ್ಲ ನನ್ನನ್ನೇನು ನೀವು ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ನೀವು. ಹೌದು, ನಾನ್ ದುಡ್ಡು ಕಳಿಲ್ಲ, ನನ್ಗೆ ಯಾಕೆ ಕೊಡಿದ್ರಿ? ಅದು ಹೊಳಿ ಅಂದ್ರೆ ಪಂಕ್ತಿ ಭೇದ ಆಗಬಾರ್ದಲ್ಲ, ಅದಕ್ಕೆ ನಿಮಗೊಂದು ತಯಾರಿ ಅಭಿ ಹೊಡ್ದಿದ್ ಸಾಕು, ಸ್ಟೋರಿ ಕತೆನ ಡೈರೆಕ್ಟ್ ಆಗಿ ಹೇಳ್ರಿ. ಹೇಳ್ಬಿಡ್ತೀನಿ. ಎಲ್ಲರೂ ಸರಿಯಾಗಿ ಕೇಳ್ಕೊಂಬಿಡಿ, ಮತ್ತೊಂದ್ಸಲ ನನ್ನ ಕೈಲೆಲ್ಲ ಹೇಳಕ್ ಆಗಲ್ಲ. ಅದು ನನ್ನ ತಂಗಿ, ನನ್ನ ದೇವರು ಕೊಟ್ಟ ತಂಗಿ ಪಲ್ಲವಿ. ನಾನು ಎಷ್ಟು ಬೇಡ 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 ಅಂತ ಮಾತನ್ನ ಲೆಕ್ಕಿಸ್ದೆ ನನ್ನನ್ನೇ ಉರದ ಕಟ್ಕೊಂಡು ಕಾಡಲ್ಲಿರೋ ನಮ್ಮ ಅಜ್ಜಿ ಮನೆಗೆ ಹೋಗ್ತೀನಿ ಅಂತ ಕಾಡು ಹೋಗಿ ಸೇರ್ಕೊಂಡ್ಬಿಟ್ಲಲ್ಲ. ನೀವು ಅವಳು ಗಂಡ ಕಣಪ್ಪ, ನಿಮ್ ಹೆಂಡತಿ ಕಣ್ರಿ, ಕಟ್ಕೊಂಡ್ರೆ ಹೆಂಡತಿ ಕಣ್ರಿ, ನಿಮಗಂತ ಅವಳ ಬಗ್ಗೆ ಕಿಂಚಿತ್ ಕಾಳಜಿ ತಂಗಿ ಕಣ್ರೆ. ರಕ್ತ ಇಬ್ರು ಹಂಚ್ಕೊಂಡು ಬಿಟ್ಟಿದ್ದೀವಿ, ಜೀವ ತಡ್ಕೊಳಕ್ ಆಗ್ಲಿಲ್ಲ ಕಣ್ರೆ. ಅದಕ್ಕೆ ಅವಳು ಎಲ್ಲಿದ್ದಾಳೆ ಹೆಂಗಿದ್ದಾಳೆ ನೋಡ್ಕೊಂಡ್ ಬಂದ್ಬಿಡ್ಬೇಕು ಅಂತ ನಾನು ಕಾಡಿಗೆ ನುಗ್ದೆ. ಆಮೇಲೆ ಹೋಗಿ ನೋಡ್ತೀನಿ, ಪಲ್ಲು ಫುಲ್ ಚೇಂಜ್ ಕಂಡ್ರೆ, ಫುಲ್ ಚೇಂಜ್, ಟೋಟಲಿ ಚೇಂಜ್. ಅವಳು ನಡೆ, ನುಡಿ, ರೀತಿ, ರಿವಾಜು ಎಲ್ಲ 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 ಟೋಟಲ್ ಬದಲಾಗಿದ್ದಾಳೆ ಅನ್ಕೊಂಡ್ಬಿಡ್ರು. Oh my God, it is true. ಪಲ್ಲು ನಿಜವಾಗ್ಲೂ ಅಷ್ಟೊಂದು ಚೇಂಜ್ ಆಗ್ಬಿಡ್ದಲ್ಲ. ನಮ್ ತಾಳಿಗೂ ಕಂಡ್ರೆ ಯಾಕ ಕಾಡ್ ದೇವತೆ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ, ಪಲ್ಲು ಫುಲ್ ಚೇಂಜ್. ನಾನು ಹೋಗಿ ನೋಡ್ದೆ, ಸಂಜೆ ಮಾಡಿದೆ, ಏನೇನೋ ಮಾಡಿದೆ, ಕೆಮ್ಮುದು, ಚಾಕಿಸ್ತು, ನಗ್ದೆ. ನನ್ನ ಕಡೆ ತಿರುಗಿ ನೋಡ್ಲಿಲ್ಲ ಕಣ್ರ. ಉಪ್ಪು ಖಾರ ಹುಳಿ ತಿಂದು ದೇಹ ಕಂಡ್ರೆ ಬಿಡ್ತೀನಿ ನಾನು. ದೇವರ ಕೊಟ್ಟ ತಂಗಿ ಅಂದೆ, ಟಕ್ ಅಂತ ತೆಗಿ. ಆವಾಗಲೇ ನಿನಗೆ ಗೊತ್ತಾಗಿತ್ತು ಅವಳೇ ನನ್ನ ತಂಗಿ ಅಂತ. ಏನ ಹಂಚ್ಕೊಂಡು ಹುಟ್ಟಿದ ರಕ್ತ ನಾನು ನಂಬಿದ್ದೀನಿ, ನನಗೆ ನನ್ನ ನಂಬಿಕೆ ಮುಖ್ಯ. ನೀವೆಲ್ಲ ನಂಬುತ್ತೀರೋ ಬಿಡ್ತಿರೋ ನನಗೆ ಬೇಕಾಗಿಲ್ಲ. ನಿಮಗೆ ಬೇಕು ಅಂದ್ರೆ ಅವಳನ್ನ ಕರೆಸ್ತೀನಿ. ಬಾಬಾ, ನನಗೆ ಪಲ್ಲುನ ನೋಡ್ಬೇಕು ಅಂತ ತುಂಬಾ ಆಸೆ ಆಗ್ತಿದೆ, ಕರೆಸ್ಬಿಡಿ. ಕಾವ್ಯ ಬಾಮ್ಮ. ಬಾಬಾ, ನಿಮ್ಗೇನಾದ್ರು ತಲೆ ಕೆಟ್ಟಿದ್ಯಾ ಅಂತ? ನನ್ನ ಹೆಂಡತಿ ಹೆಸರು ಪಲ್ಲು, ಕಾವ್ಯ ಅಲ್ಲ. ಅಪ್ಪ ನೀನು, ನಾನು ಹಂಗೆ ತಿಳ್ಕೊಂಡ್ಬಿಟ್ಟಿದ್ದೆ ಕಣ. ಅವಳು ನಮ್ಮ ಪಲ್ಲು ಇರಲ್ಲ, ಪಟ್ಟಣದಲ್ಲಿದ್ದಾಗ ಪಲ್ಲು, ಕಾಡಿಗೆ ಹೋದ್ಮೇಲೆ ಕಾವ್ಯ ಆಗ್ತದೆ. ಯಾಕಂದ್ರೆ ಆ ಕಾಡಿಗೆ ಯಾರೇ ಹೋಗಿ ಸೇರ್ಕೊಳ್ಳಿ, ಅವರು ಕಾ ಅಕ್ಷರದಿಂದ ಶುರುವಾಗಂತ ಹೆಸರು ಇಕ್ಕಬೇಕಂತೆ. ಅದು ಕಾಡಿನ ಪದ್ಧತಿ. ಹಂಗಾಗಿ ಈ ಪಲ್ಲು ಕಾದಿಂದ ಶುರುವಾಗುತ್ತೆ, ಕಾವ್ಯ ಅಂತ ಇಟ್ಕೊಂಡ್ಬಿಟ್ಟ. ನೀವು ಬೇಕು ಅಂದ್ರೆ ಅವಳನ್ನ ಕರೆಸ್ತೀನಿ. ಅವಳು ಬಂದಾಗ ನೀವು ಪಲ್ಲು ಗಿಲ್ಲು ಅನ್ನೋಕೆ ಹೋಗ್ಬೇಡಿ, ಕಾವ್ಯನೇ ಅಂತ ಕರೀರಿ. ಇಲ್ಲ ಅಂದ್ರೆ ನಾನು ಬರೀ ಸೊಳ್ಳೆ ಓಡಿಸಿದ್ದೀನಿ, ಅವಳು ಗುಡಿ ಓಡಿಸ್ಬಿಡ್ತಾಳೆ. ಕಾವ್ಯ ಮಾಮ. ಗಿಣಿಗೆ ಹೇಳ್ದಂಗೆ ಹೇಳ್ತೀನಿ, ಅವಳು ಅಲ್ಲ ಕಾವ್ಯ ಅಂತ ಕರೀರಪ್ಪ. ಕ್ಯಾಟರ್ ಬಿಲ್ ತಗೊಂಡು ಅಲ್ಲಿಗೆ ಬಿಟ್ರಿ ಏನ್ ಮಾಡ್ತೀರಾ? ಕಾವ್ಯ, ಯಾಕೆ ಎಲ್ಲರೂ ನನ್ನನ್ನು ಹೀಗೆ ನೋಡುತ್ತಿದ್ದೀರಿ? ನನ್ನನ್ನು ನೋಡಿ ನಿಮಗೆ ಸಂತೋಷ ಆಯ್ತಾ? ಬಾಬಾ, ಅನ್ಸ್ಬೇಕು ಎಲ್ಲ ಭಗವಂತನ ಲೀಲೆ. ನಾವು ಇಷ್ಟು ದಿವಸ ಇವ್ರ ಜೊತೆ ಎಣಗಿಲ್ವಾ? ಕಾವ್ಯ, ನಿನ್ನ ನೋಡಿದ್ರೆ ನನ್ನ ಎದೆ ಡವ 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 ಅಂತಿದೆ. ಆದ್ರೂ ಈ ಡ್ರೆಸ್ ಅಲ್ಲಿ ಸಕ್ಕತ್ತಾಗೆ ಕಾಣ್ತಾ ಬಿಡು. ನಮ್ಮ ಅಡಿಗೆ ಏನ್ ಬಂತು ಕೇಳ್ಗಾಲ? ಯಾವ್ದೋ ಲಂಬಾಣಿ ಹುಡುಗಿನ ಮನೆಗೆ ಕರ್ಕೊಂಡ್ ಬಂದ್ಬಿಟ್ಟಿದ್ದಾನಲ್ಲ. ಗೊತ್ತೋ ಬುದ್ಧಿ ಹೇಳಿ. ಅಡಿ ಅಂತಿಲ್ಲ, ಈ ಚಿಲ್ಲರೆ ಕೆಲಸ ಎಲ್ಲ ಬಿಟ್ಬಿಡಿ, ಮೊದ್ಲೇ ಹುಡುಗಿನ ಕಾಡು ಕಳ್ಸಿ. ಆಡೋ ಮಾತುಗೊಂದು ಅರ್ಥ ಬೇಡವಾ? ಇವಳು ಯಾರು ಅನ್ಕೊಂಡಿದ್ರ? ನನ್ನ ಹೆಂಡತಿ ಪಲ್ಲು. ಅಲ್ಲಲ್ಲ ಕಾವ್ಯ, ಇವಳು ನಿಮ್ಮ ಮಗಳು. ಹೌದು ಅತ್ತೆ, ಇವಳು ನಿಮ್ಮ ಮಗಳೇ. ಈ ಅವತಾರದಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೀಯಮ್ಮ. ನನ್ನ ಕಣ್ಣೆ ದೃಷ್ಟಿ ಬೀಳೋ ಸ್ಥಳ ಇದೆಯಲ್ಲ, ಆದ್ರೆ ಇದು ಗಂಡುಗಲಿ ವಂಶ, ಲಂಬಾಣಿ ವಂಶ ಅಲ್ಲ. ಈ ಥರ ಇರೋದು ಸರಿ ಇಲ್ಲಮ್ಮ. ಕಾವ್ಯ, ನಾನು ನಿನ್ಗೆ ಮಾಡರ್ನ್ ಡ್ರೆಸ್ ಮಾಡಿ ಅಲಂಕಾರ ಮಾಡ್ತೀನಿ, ಬಾ. ಕಾವ್ಯ, ಯಾಕೋ ಹೊಡೆದ್ರಿ? ಆವೇಶದಲ್ಲಿದ್ದಾಗ ಕಾವ್ಯ ಕಣು, ಬೇಟೆ ವೇಷದಲ್ಲಿದ್ದಾಗ ಪಲ್ಲುನೇ. ಪಲ್ಲು, ನಿನ್ನ ನೋಡ್ತಾ ಇದ್ರೆ ನನ್ನ ಹೃದಯದಲ್ಲಿ ಸಂತೋಷದ ಅಲೆಗಳು ಹೇಳ್ತಾ ಇದೆ. ಡಿಸೆಂಬರ್ 21 ತಡ್ಕಳಿಪ್ಪ, ಆಮೇಲೆ ಅದೇನೋ ಪ್ರಳಯ ಆಗತ್ತಂತೆ, ಎಲ್ಲ ಎದ್ದು ಬಿಡ್ತವೆ.
ಪಲ್ಲು ನಡಿ ಈಗ್ಲೇ ಮಾಲ್ಕ್ ಹೋಗಿ ಒಂದಲ್ಲ ಎರಡಲ್ಲ 4 ಇಂಗ್ಲಿಷ್ ಸಿನಿಮಾ ನೋಡ್ಕೊಂಡ್ ಬಂದ್ಬೇಡ. 1,000 ರೂಪಾಯಿ ಇಸ್ಕೊಡಿ. ಅಭಿ ಮನಿ ಕೊಡಿ. ಅಪರೂಪಕ್ಕೆ ಒಮ್ಮೆ ದಂಪತಿಗಳಿಬ್ರು ಸಿನಿಮಾಗೆ ಅಂತ ಹೊರಟವ್ರೆ. 1,000 ರೂಪಾಯಿ ಎಲ್ಲಾಗುತ್ತೆ? 2,000 ಇದೆ ಇಕ್ಕಳಿ. ಎಷ್ಟು ಎಣ್ಣೆ ಬಿಟ್ರು ಅಷ್ಟೇ ಇದೆ. ಅಭಿ ಪಲ್ಲು ಬಿಟ್ಲ ಎಲ್ಲಿ? ರೀ ಜಾಜ್ಯಂಬಲ್ದಿನಿವ್ರೆ, ಆ ನನ್ನ ದೇವರು ಕೊಟ್ಟ ತಂಗಿ ಕಾಡ್ಗೆ ಹೋಗಿ ಮನೆಗೆ ಬಂದಾಗಿಂದ ಇಬ್ರು ಒಳ್ಳೆ ನವ ಪ್ರೇಮಿಗಳ ತರಹ ಕೈ ಕಡ್ಕಡೆ ಬರೀ ಸುತ್ತಾಡೋದೇ ಆಗೋಗ್ಬಿಟ್ಟಿದೆ ಕಣ್ರೆ. ಯಾವ ಮಾಲು ಯಾವ ರೀಲ. ನೀವು ಕೇಕ್ ಕೇಳಿದಾಗೆಲ್ಲ ಮನಿ ಕೊಡ್ತಾ ಇದ್ರಲ್ಲ, ಅದಕ್ಕೆ ಅವ್ರಿಬ್ರು ಮಂಕಿಗಳ ತರ ಲೋಪ್ ಮಾಡ್ತಾ ಇದಾರೆ. ಸುಮ್ಮನೆ ರೀ, ನಿಮಗೆ ಬಣ್ಣ ಮೆತ್ಕೊಳ್ಳೋಕೆ ಅಂತ 3 ಸಾವಿರ ಎತ್ತಿ ಕೊಡ್ತೀನಲ್ಲ, ಅದಕ್ಕಿಂತ ಇದು ಎಷ್ಟೋ ವಾಸಿ. ಮಾಡ್ರನ್ನು ಬರ್ತಾ ಮಾಮೂಲಿ. ಆಗ್ಲೇ ಹಾಕೊಂಡು ಹೋಗಿದ್ ಬಟ್ಟೆ ಎಲ್ಲೇ ಬಿಚ್ಚಾಕ್ದೆ? ರಸ್ತೆಯಲ್ಲಿ. ರಾಮ ರಾಮ, ನೀನ್ ಹಾಕೊಂಡಿದ್ ಬಟ್ಟೆ ಏನಾಯ್ತಮ್ಮ? ಯಾಕೆ ಇದು ಬಟ್ಟೆ ತರ ಕಾಣಿಸ್ತಿಲ್ವಾ? ಅಲ್ಲಮ್ಮ, ನೀನು ನೋಡೋದಕ್ಕೆ ಸೇಟು ನಮ್ಮ ದೇವರು ಕೊಟ್ಟ ತಂಗಿ ಪಲ್ಲು ತರನೇ ಕಾಣಿಸ್ತಾ ಇದೆಯಲ್ಲ. ಯಾರಮ್ಮ ನೀನು? ಪಲ್ಲು ತರ ಅಲ್ಲ, ನನ್ ಪಲ್ಲುನೇ. ನೀನು ನಮ್ಮ ತಂಗಿ ಪಲ್ಲು ತರನೇ ಇರಬಹುದು, ಆದ್ರೆ ನಿನ್ನ ಯಾವ್ದೇ ಕಾರಣಕ್ಕೂ ನಾನು ತಂಗಿ ಅಂತ ಒಪ್ಕೊಳ್ಳಲ್ಲ. ಅಲ್ಲ, ಒಂದೇ ಕೋಟಿ ಇರ್ತವೆ ಅಂತ ಚಾರ್ಲ್ಸ್ ಡಾರ್ವಿನ್ ಅಂತ ಅವನು ಹೇಳ್ತಾನೆ. ಅಲ್ಲ, ಈ ಮಂಗದಿಂದ ಮಾನವನ ನಿಜ ಕಂಡ್ರೆ ಕೆಲವು ಆಗ್ಬಿಟ್ಟಿರ್ತವೆ, ಇನ್ನು ಕೆಲವು ಆಗೋ ಪ್ರೋಸೆಸ್ ಅಲ್ಲಿ ಇರ್ತವೆ. ನೀವು ಅಮ್ಮ ನೀವಿದ್ದೀರಲ್ಲ, ನೀವು ಆ ಗುಂಪಿಗೆ ಸೇರ್ಕೋತೀರಾ? ನೀವು ನೀನು ಅಣ್ಣಯ್ಯ ಅನ್ನೋದನ್ನ ಏನಾದ್ರೂ ನನ್ನ ನಿಜವಾದ ತಂಗಿ ಕೇಳ್ಕೊಂಡ್ಬಿಟ್ರೆ ನಿನ್ನ ಜುಟ್ಟನ್ನು ಕಿತ್ತು ನನ್ನ ಕೈಗಿಟ್ಬಿಡ್ತಾರೆ. ಅದು ಅಮ್ಮ ಹೊರಗಡೆ ಹೋಗಿದ್ದಾರೆ, ಇನ್ನೇನ್ ಬಂದ್ಬಿಡ್ತಾರೆ, ಸ್ವಲ್ಪ ಕಾಯಮ್ಮ. ನೋಡಮ್ಮ ನೋಡಮ್ಮ, ಅವಳು ನನ್ನ ನಿಜವಾದ ದೇವರು ಕೊಟ್ಟ ತಂಗಿ. ಇಲ್ಲ, ನಾನೇ ಒರಿಜಿನಲ್ ಪಲ್ಲು, ಈ ಮನೆ ಮಗಳು. ಏನಪ್ಪ ಅವಳು ಯಾಕೆ ಮೆಂಟ್ಲು ತರ ಆಡ್ತಿದ್ದಾಳೆ? ಗೊತ್ತಿಲ್ಲ ಪಲ್ಲು, ಯಾವ್ದೋ ಹುಡುಗಿ ನಿನ್ ತರ ಜುಟ್ ಕಟ್ಕೊಂಡು ನಾನೇ ಪಲ್ಲು ಅಂದ್ರೆ ನಾನು ಒಪ್ಕೊಂಡ್ಬಿಡ್ತೀನ? ಹೇಳಿಪ್ಪ, ನಮ್ಮಿದ್ರಲ್ಲಿ ಯಾರು ಬ್ಯೂಟಿಫುಲ್? ಅಫ್ಕೋರ್ಸ್ ನೀನೇ ಪಲ್ಲು. ರೋಜಾ ಹೂವಲ್ಲಿ ಕಣಗಲೆ ಹೂವಲ್ಲಿ. ನಾನೇಪ್ಪ ನಿಮ್ ಪಲ್ಲು, ನೀವು ತಾಳಿ ಕಟ್ಟಿದ ಹೆಂಡತಿ. ಲೇ ಚಮಚಮಲೆ, ಮೊದ್ಲು ಈ ಅಮ್ಮನ ಕತ್ತರ್ದು ಆಚಿಕೊಳ್ಳು, ಆಮೇಲೆ ಇದೇ ಮನೇಲಿ ಇದ್ದು ಬಿಟ್ಟು ಆಸ್ತಿ ನನಗೂ ಪಾಲ್ ಬೇಕಂದ್ರೆ ನಾನು ಎಲ್ಲಿಂದ ಕೊಡಿ. ಯಾರಾದ್ರೂ ನನ್ ಕುತ್ತಿಗೆ ಕೈ ಹಾಕಕ್ ಬರ್ಲಿ, ರಾತ್ರಿ ಗಮನಿಸ್ಬಿಡ್ತೀನಿ. ನಿಂಗ್ ನ್ಯಾಯ ಸಿಗೋವರೆಗೂ ಈ ಮನೇಲೆ ಇರ್ತೀನಿ. ಏ ಚಂಪಾ, ದೇವಳ ಪೂಜೆ ಮಾಡ್ತಿರೋದು ಯಾರೇ? ಕಾಡಿಂದ ಬಂದಿದ್ದಾಳಲ್ಲ ನಿಮ್ ಮಗಳು ಪಲ್ಲು, ಅವಳೆ. ನೋಡೆ, ಅವಳಜ್ಜಿ ಎಷ್ಟೊಂದು ಕಲಿಸಿದಾಳೆ. ನಿಮ್ ಸೊಸೆ ಅಂತ ಮಂಗಳಾರತಿ ಮಾಡ್ಲಿಲ್ಲ, ನಿಮ್ ಮಗಳಾದ್ರೂ ಮಾಡ್ತಿದ್ದಾಳಲ್ಲ. ವರ್ಷದೊಳಗೆ ಒಂದು ಮುದ್ದಾದ ಗಂಡು ಮಗುನ ಹೆತ್ತು ನನ್ನ ಮಡಿಲಲ್ಲಿ ಹಾಕಿ ಅಜ್ಜಿ ಮಾಡ್ಬಿಡಮ್ಮ. ನಿಮ್ ಅಳಿಯನ್ ಕೆಲ್ಸ ಕಾರ್ಯನೇ ಇಲ್ಲ. ಅಜ್ಜೆ ಕಡೆ ಹೇಳಿದ್ದು ಒಂದ್ ಮಗು ಅಂತ ಇದ್ಲೆ ಆಟ ಆಡ್ಸ್ಕೊಂಡು ಕಾಲ ಕಳಿತಾನೆ ಬಿಡು. ಏನಂತೀಯ ಪಲ್ಲು? ಅಮ್ಮ, ನಿಮ್ ನಿಜವಾದ ಮಗಳು ನಾನು, ಅವಳಲ್ಲ. ನೀನ್ ಯಾವಳೋ ಏನೋ ನನಗೆ ಗೊತ್ತಿಲ್ಲ, ಸುಮ್ಮನಿದ್ರೆ ಸರಿ, ಇಲ್ಲಾಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡ್ತೀನಿ. ಏನಪ್ಪ ಅವಳ ಹತ್ರ ಏನ್ ಮಾತು? ಬನ್ನಿ ಇಲ್ಲಿ. ಯಾಕೋ ಏನೋ ಪಲ್ಲು ತಲೆ ಕೆಟ್ಟು ಹೋಗಿದೆ. ನೀವೇನು ಯೋಚನೆ ಮಾಡ್ಬೇಡಿಪ್ಪ, ದೇವ್ರಿದಾನೆ, ಎಲ್ಲ ನೋಡ್ಕೋತಾನೆ. ಮಂಗಳಾರತಿ ಕೊಡ್ತೀನಿ, ಬನ್ನಿ ಪ್ರಸಾದ ಕೊಡ್ತೀನಿ. ಏನಪ್ಪ, ನಾನೇ ನಿಮ್ ನಿಜವಾದ ಪಲ್ಲು. ಹೇಳಿದ್ದೀನಿ ಅದೇ ಸತ್ಯಮ್ಮ, ಹೇಳ್ತೀಯಾ? ನೋಡು, ಒಂದ್ ತಿಳ್ಕೊ, ದುಡ್ಡು ಕಟ್ಕೊಂಡ್ ಬಂದವ್ರಲ್ಲ ಪಲ್ಲು ಅಲ್ಲ, ಪ್ಯಾಂಟ್ ಹಾಕೊಂಡ್ ಬಂದವ್ರಲ್ಲ ಗಂಡಸರಲ್ಲ. ಇಲ್ಲಪ್ಪ, ನಾನೇ ನಿಮ್ ನಿಜವಾದ ಪಲ್ಲು. ನನ್ ಮುಖ ನೋಡಿದ್ರೆ ಗೊತ್ತಾಗಲ್ವಾ? ಏನಪ್ಪ, ಸ್ವಲ್ಪ ಈಚೆ ಬರ್ತೀರಾ? ಏನಪ್ಪ, ನಿಮ್ ತಲೆ ಹೊಡಿಲಿಲ್ಲ ಅಂತ ತಾನೇ ನಿಮಗ್ ಕೋಪ? ನೋಡಿ, ನಿಮ್ ತಲೆಗೆ ಈಗ ಹೊಡಿತೀನಿ. ನನ್ನ ಹೆಂಡತಿ ಹೊಡೆದನ್ನ ಕದ್ದು ನೋಡ್ಕೊಂಡ್ಬಿಡ್ತೀಯಾ? ಎಷ್ಟಮ್ಮ ಧೈರ್ಯ ನಿನ್ಗೆ? ನೋಡು, ನಾಳೆ ಒಳಗೆ ಮನೆಯಿಂದ ಜಾಗ ಖಾಲಿ ಮಾಡಿದ್ಯೋ ಸರಿ, ಇಲ್ಲಾಂದ್ರೆ ನಾನೇ ಕರ್ಕೊಂಡೋಗಿ ನಿನ್ನ ಬೆಗ್ಗರ್ಸ್ ಕಾಲನಿಗೆ ತಳ್ಳಿಬಿಡ್ತೀನಿ. ಏನಪ್ಪ ಏನಪ್ಪ ಅದು ಗಲಾಟೆ? ಅವಳು ಯಾರೇನೋ ಗೊತ್ತಿಲ್ಲ ಪಲ್ಲು, ಮಿಂಟ್ಲು ಅನ್ಸುತ್ತೆ. ನಮ್ ಮನೆಗ್ ಬಂದು ಸೇರ್ಕೊಡೋದು ಅಲ್ದಲೆ ನಮ್ ರೂಮ್ಗೆ ಬಂದು ಸೇರ್ಕೊಂಡ್ಬಿಡೋದ. ಅಯ್ಯೋ, ಅವಳಿಗೊಂದು 500,000 ಕೊಟ್ಟು ಕಳಿಸ್ಬಿಡಿ. 500,000 ನಮ್ಮ ಹತ್ರ ಇರ್ಬೇಕು, ನಮಗ್ ಸಿಗದೆ 200 ರೂಪಾಯಿ. ನೀನಾದ್ರೂ ಹೇಳೋ, ನಾನು ನಿಜವಾದ ಪಲ್ಲು ಅಂತ. ನೀನ್ ನಿಜವಾದ ಪಲ್ಲುನು ಅಲ್ವೋ ಅಂತ ನಿರ್ಧಾರ ಮಾಡ್ಬೇಕಾದ್ರೆ ಬಿಟ್ಲಾ? ಅವನೇ ಏನು ನಿರ್ಧಾರ ತಗೊಳ್ದಿದ್ಮೇಲೆ ನಾನ್ ತಗೊಂಡ್ರೇನು ಬಿಟ್ರೇನು? ಇಲ್ಲ ಕಣೋ, ಪಲ್ಲು, ನಾನೇ ಪಲ್ಲು ಕಣೋ, ನಾನೇ ಅಮ್ಮಂಗೆ ತಲೆ ಕೆಟ್ಬಿಟ್ಟಿದೆ, ಮೊದ್ಲು ಇವಳು ತಲೆ ಸರಿ ಮಾಡ್ತಾ. ನಮ್ ಭಾವಂಗ್ ಹೇಳಿ ಅವಳ ತಲೆಗೆ ಒಂದು ಆಪರೇಷನ್ ಮಾಡಿಸ್ಬಿಟ್ರೆ ಅವಾಗ ಒಂದ್ ದಾರಿಗೆ ಬರ್ತಾಳೆ. ಯಾರ ಹತ್ರ ಇವಳು ಹುಚ್ಚಾಟ ಅಂತೀನಿ. ಏನಪ್ಪ, ನನ್ ತಲೆಗೆ ಆಪರೇಷನ್ ಮಾಡಿಸ್ತೀರಾ? ಯಾಕೋ ಹೊಡೆದ್ರೆ
ಇರೋ ಇಬ್ರಲ್ಲಿ ನಿನ್ನ ಹೆಂಡತಿ ಯಾರು ಅಂತ ನಿನ್ನ ಕೈಯಿಂದ ಕಂಡಿಡಿಯಕ್ ಆಗ್ತಾ ಇಲ್ಲ. ಇವಳೆ ನನ್ನ ಹೆಂಡತಿ. ಇನ್ನೊಂದು ಬಿಡ್ತೀನಿ ಅಷ್ಟೇ. ನಿನ್ನ ಹೆಂಡತಿ ಯಾರು ಅಂತ ನಾನು ಕಂಡಿಡಿತೀನಿ ಇರ. ದೇವರು ಕೊಟ್ಟ ತಂಗಿ ಅವಳೇ ಕಂಡ್ರಿ ನಿಮ್ಮ ಹೆಂಡತಿ. ನಾನು ದೇವರು ಕೊಟ್ಟ ತಂಗಿ ಅಂತ ಕರೆದ ತಕ್ಷಣ ಅಣ್ಣಯ್ಯ ಅಂತ ಬಾಯಿ ತುಂಬಾ ಕರೆದ್ಬಿಟ್ಲು. ಮತ್ತೆ ಇವಳು ಯಾರು? ಹೇಳ್ತೀನಿಪ್ಪ, ಅದನ್ನು ಹೇಳ್ತೀನಿ. ಏನಮ್ಮ ದೇವರು ಕೊಟ್ಟ ತಂಗಿ, ನಾನು ಹೇಳ್ದಂಗೆ ಕೇಳ್ಕೊಂಡು ಇಲ್ಲೇ ಬಿದ್ದಿರ್ತೀವಿ ಅಥವಾ ಮತ್ತೊಂದ್ಸಲ ಕಾಡಿಗೆ ಏನಾದ್ರು ಹೋಗ್ತೀವಿ? ಇಲ್ಲ ಅಣ್ಣಯ್ಯ, ಇದು ಒಂದು ಸಲ ಕ್ಷಮಿಸ್ಬಿಡು. ನಾನು ಇನ್ಯಾವತ್ತೂ ಆಸ್ತಿಲ್ ಪಾಲ್ ಕೇಳಲ್ಲ. ನೀನ್ ಹಾಕಿದ್ದನ್ ತಿನ್ಕೊಂಡು ಮೂಲೆಯಲ್ಲಿ ಬಿದ್ದಿರ್ತೀನಿ. ಅಭಿ, ಈ ಮನೇಲಿ ಏನ್ ನಡೀತಾ ಇದೆ ಅದನ್ನ ನಾನು ತಿಳ್ಕೋಬೇಕು. ಅಯ್ಯೋ ಶಿವನೇ, ಇಷ್ಟಾದ್ಮೇಲೆ ಗೊತ್ತಾಗ್ಲಿಲ್ವೇನ್ರಿ? ಆ ನತದೃಷ್ಟನೇ ಕಂಡ್ರಿ ನನ್ನ ತಂಗಿ. ಮತ್ತೆ ಇವ್ಳು ಯಾರು? ಪಲ್ಲು ತರನೇ ಇರೋ ಕಾವ್ಯ. Oh my God, ಅತ್ತೆ ಇವ್ರಿಬ್ರು ನಿಮ್ಮ ಮಕ್ಳಾ? ರೇ ಜಾತಿ ಸಂಬಂಧಿ ನೀವೇ. ಈ ಪ್ರಪಂಚದಲ್ಲಿ ಒಬ್ಬರು ತರನೇ 7 ಜನ ಇರ್ತಾರಂತೀರಿ. ಹಾಗಂದ ಮಾತ್ರಕ್ಕೆ 7 ಜನನು ನಮ್ಮಮ್ಮನ ಮಕ್ಕಳೇ ಆಗ್ಬಿಡಲ್ಲ. ಅದು ನನ್ನ ದೇವರು ಕೊಟ್ಟ ತಂಗಿ ಯಾವತ್ತು ನನ್ನ ಹತ್ರ ಆಸ್ತಿನಲ್ಲಿ ಪಾಲು ಕೇಳಬಾರ್ದು, ಅವಳಿಗೆ ಹೇಗಾದ್ರೂ ಮಾಡಿ ಬುದ್ಧಿ ಕಲಿಸ್ಬೇಕು ಅಂತ ಪಲ್ಲು ತರ ಇರೋ ಈ ಕಾವ್ಯನ ಕರ್ಕೊಂಡು ಬಂದು ಇಷ್ಟೆಲ್ಲ ನಾಟಕ ಮಾಡಿದೆ.